ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿಯನ್ನ ಮನೆ ಕರ್ಕೊಂಡು ಬಂದ ಅರ್ಜುನ್. ಕೆಡ್ಡಾಗೆ ಬೀಳಿಸಿದ್ಲು ಬೃಂದಾ ಮತ್ತೆ ಸಂಧ್ಯಾನ ಭಾರ್ಗವಿ. ಹಾಗಿದ್ರೆ ಏನಾಯ್ತು ಅನ್ನೋದನ್ನ ತುಂಬಾನೇ ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅರ್ಜುನ್ ಮಾವನ ಮನಸ್ಸನ್ನ ಗೆದ್ದಿದೆ. ಭಾರ್ಗವಿಯನ್ನ ಮನೆ ಕರ್ಕೊಂಡು ಬರ್ತಾರೆ. ಮನೆಗೆ ಬಂದಂತ ಭಾರ್ಗವಿಯನ್ನ ಯಾಕೆ ಮನೆಗೆ ಬಂದಿದ್ಯಾ, ಮೊದಲು ಈ ಮನೆಯಿಂದ ಹೊರಡ್ತಾ ಇರುವಂತ ವಂದನ ಹೇಳ್ತಾರೆ. ನನ್ನ ಗಂಡನ ಮನೆಗೆ ಬಂದಿದ್ದೀನಿ, ಅತಿಥಿಯಾಗಿರೋ ನಿನಗೆ ಇಷ್ಟು ಅಹಂಕಾರ ಇದೆ ಅಂದಮೇಲೆ ಈ ಮನೆ ಸೊಸೆ ನಾನು, ನನಗೆ ಎಷ್ಟು ಇರಬೇಡ ಅಂತ ಹೇಳಿದಾಗ ನೋಡಿದ್ಯಾ JP ಪಾಟೀಲ್ ಅಂಕಲ್ ವಿರುದ್ಧವಾಗಿ ನಿಂತು ಇಂಥ ಕ್ರಿಮಿನಲ್ನ ಹೊರಗಡೆ ಕರ್ಕೊಂಡು ಬಂದಿದ್ಯಾ ಅರ್ಜುನ್. ಅಂಕಲ್ ಎಷ್ಟೆಲ್ಲ ನನ್ನ ಲೆಗಸಿನ ಕಾಪಾಡು ಅಂತ ಕೇಳ್ಕೊಂಡ್ರು. ಆಗ ಲಾಯರ್ ಆಗಿಲ್ಲ, ಈಗ ಲಾಯರ್ ಆದೆ ಅಲ್ವಾ ಅಂತ ವಂದನಾ ಹೇಳಿದಕ್ಕೆ ಅವತ್ತು ಅವಶ್ಯಕತೆ ಇರಲಿಲ್ಲ, ಇವತ್ತು ಅವಶ್ಯಕತೆ ಪರಿಸ್ಥಿತಿ ಎರಡೂ ಕೂಡ ಆಯಿತು, ಅದಕ್ಕೋಸ್ಕರ ಹಾಗಿದ್ದೀನಿ ಅಂತ ಹೇಳಿ ಭಾರ್ಗವಿನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ನಂತರ ಸಂಧ್ಯಾ ಕಾಫಿ ಕುಡಿತಿರ್ತಾಳೆ, ಬಟ್ ಎಡಗೈ ಯೂಸ್ ಮಾಡ್ತಿರ್ತಾಳೆ. ಅದು ನೋಡಿದ್ದೆ ಭಾರ್ಗವಿಗೆ ಅಚ್ಚರಿ ಆಗುತ್ತೆ. ಸಂಧ್ಯಾ ಬಲಗೈ ಅಲ್ವಾ, ಎಡಗೈ ಹೇಗೆ ಅಂತ. ಸಂಧ್ಯಾ ಅಂತ ಕೂಗ್ದಾಗ ಸಂಧ್ಯಾ ನಾಟಕ ಮಾಡಿಕೊಂಡು ಅಕ್ಕ ಅಂತ ಬರ್ತಾರೆ. ನಂತರ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ಅಂತ ತುಂಬ ಪ್ರೀತಿಯಿಂದ ಪೋಸಿ ಹೊಡೆದು ಮಾತಾಡಿಸ್ತಾರೆ ಭಾರ್ಗವಿ. ಎಲ್ಲ ಚೆನ್ನಾಗಿದ್ದಾರೆ ಅಂದಾಗ ಅಪ್ಪ ಸತ್ತು ಕಾಯಿಲೆಯಿಂದ ತುಂಬ ವರ್ಷ ಆಯ್ತಲ್ಲ, ಅಮ್ಮ ಮಾತ್ರ ಇರುವುದಲ್ವಾ ಅಂತ ಭಾರ್ಗವಿ ಹೇಳಿದ ತಕ್ಷಣ ತಲೆ ನೋಯ್ತಿದೆ, ಮೆಮೊರಿ ಲಾಸ್ ಆಗಿಬಿಟ್ಟಿದೆ, ಹಾಗೆ ಹೀಗೆ ಎಂದು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾಳೆ ಸಂಧ್ಯಾ. ಅದೇ ಟೈಮ್ಗೆ ಬೃಂದಾ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟಿದ್ದ ಏನೇ ಭಾರ್ಗವಿ, ಯಾಕೆ ಹುಡುಗಿಗೆ ಅಷ್ಟೊಂದು ಕಾಟ ಕೊಡ್ತಿದ್ಯಾ ಅಂತ ಹೇಳಿದಾಗ ಎಲ್ಲಿಂದನಪ್ಪ ಬಂತು ನಿನಗೆ ಇಷ್ಟೆಲ್ಲ ಪ್ರೀತಿ, ಅವಳೇನು ನನ್ನ ತಂಗಿ, ನಾನು ವಿಚಾರಿಸ್ಕೋತಾ ಇದ್ದೀನಿ, ನಾನು ಅವಳ ಅಕ್ಕ ಆಗಿದ್ದೀನಿ ಅಂತಂದಮೇಲೆ ನನ್ನದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ನೀನೇನಕ್ಕೆ ಇಷ್ಟು ಕೇರ್ ಮಾಡ್ತಿದ್ಯಾ, ಯಾವಾಗಿಂದ ಬಂದು ಕರಿತಾ ಇದೆ ಈ ಪ್ರೀತಿ ಅಂತ ಭಾರ್ಗವಿ ಕೇಳಿದಾಗ ಈ ಕಡೆ ಬೃಂದಾ ನನ್ನ ಮಾತು ನನ್ನ ಅಧಿಕಾರನೇ ಮನೇಲಿ ನಡೆಯೋದು, ಸುಮ್ಮನಿರು ಅಂತ ಹೇಳ್ತಾರೆ. ಪಾಪ ನಾನು ನನ್ನ ಗಂಡನ ಮನೇಲಿದ್ದೀನಿ, ನಿನ್ನ ಮನೇಲಿಲ್ಲ, ಜೊತೆಗೆ ನನಗೆ ನಿನ್ನ ಅಧಿಕಾರನೂ ಕೂಡ ಬೇಕಾಗಿಲ್ಲ, ಆದರೆ ಅಧಿಕಾರ ಅದು ಇದು ಅಂತೀಯಲ್ಲ, ಎಷ್ಟು ದಿನ, ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಅಧಿಕಾರ ಅಲ್ಲ, ಜಸ್ಟ್ ಇಷ್ಟು ಜಾಗ ಕೂಡ ಸಿಗಲ್ಲ ನಿನಗೆ ಮನೇಲಿ ಅಂತ ಭಾರ್ಗವಿ ಹೇಳಿ ಅಲ್ಲಿಂದ ಹೋಗ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಸಂಧ್ಯಾ ಹತ್ರ ಮತ್ತೆ ಬಂದಿದ್ದೆ, ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದಾಳೆ. ನಿನಗೆ ಹೇಗೆ ಪೆಟ್ಟಾಯಿತು, ಎಲ್ಲಿಗೆ ಪೆಟ್ಟು ಕೊಟ್ಟರು ಅಂತ ಕೇಳ್ತಾಳೆ. ತಲೆಗೆ ಅಂತಾರೆ. ಸರಿ ಆಯಿತು, ಆಮೇಲೆ ನೀನು ಯಾರ ಮನೇಲಿದೆಯಾ ಅಂದಾಗ JP ಪಾಟೀಲ್ ಮನೆ ಅಂತಾರೆ. ನಿನ್ನ ಅಕ್ಕ ಯಾರು ಅಂದಾಗ ಬೃಂದಾ ಅಂತ ಹೇಳ್ತಾಳೆ. ನಿನ್ನ ಹೆಸರೇನು ಅಂದಾಗ ಸಂಧ್ಯಾ ಬಿಟ್ಟು ರಮ್ಯಾ ಅಂದ್ಬಿಡ್ತಾಳೆ. ಕೊನೆಗೂ ರಮ್ಯಾ ನಾನು ಅಂದ ತಾನು ಅಂತ ಹೇಳಿ ಜುಪ್ಲಿಕೇಟ್ ಸಂಧ್ಯಾ ಒಪ್ಕೊಂಡಿದ್ದಾಗಿದೆ. ಭಾರ್ಗವಿ ಕೆಟ್ಟಾಗೆ ಇಲ್ಲಿ ಬೃಂದಾ ಮತ್ತು ಸಂಧ್ಯಾ ಬಿದ್ದಿದ್ದಾಗಿದೆ. ಹಾಗಿದ್ರೆ ಮುಂದಿನ ಆಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.